ಮಲೆ ಬಿದಿರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಶಂಕರ್ ಬಿದಿರಿ ಅವರು ಸಾಕಷ್ಟು ಮಾತಾಡಿದ್ದಾರೆ. ಅದರಲ್ಲೂ ಈ ವೀರಪ್ಪನ ಮಟ್ಟ ಹಾಕಲಿಕ್ಕೆ ಎಲ್ಲಿಂದ ಎಲ್ಲಿ ಹೋದರು ಅಂತ. ಅಂದರೆ 3 ವರ್ಷ ಇದ್ರಿಂದ ಅಂತ ಗೊತ್ತಿಲ್ಲ. 3 ವರ್ಷ 4 ತಿಂಗಳು ಅದರಲ್ಲಿ 2.5 ವರ್ಷ ಅವರು ಬೇರೆ ಬೇರೆ ಟೆರಿಟರಿನಲ್ಲೇ ಕಾಲ ಕಳೆದಿದ್ದಾರೆ. ಅಂದರೆ ತಮಿಳುನಾಡು ಮತ್ತು ಕೇರಳದ ಕಾಡಲ್ಲೇ ಇದ್ದಾರೆ ಅಂತಂದರೆ ಬಹುಶಃ ಅದು ಎಷ್ಟೊಂದು ದುರ್ಗಮವಾಗಿತ್ತು, ಎಷ್ಟು ಟಫ್ ಇತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಸರ್, ಈ ವೀರಪ್ಪನ ಕಥೆ ಹೇಳಿದ್ರಿ ನೀವು. ಅದಾದ ನಂತರದ ಮುಂದಿನ ಕಥೆ ಅಂದರೆ ಬಹಳ ಕಷ್ಟ ಆಯಿತು ಇವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ. ಇವ್ರನ್ನ ಮಟ್ಟ ಹಾಕೋದೇ ದೊಡ್ಡ ಇದಾಯಿತು. ಭಾಳ ದೊಡ್ಡ ಸಮಸ್ಯೆ ಏನು ಅಂತಂದರೆ ಅಲ್ಲಿ ನಾವು ಬರೋದು ಸ್ವಲ್ಪ ಒಂದು 100-200 ಅಡಿಗಿಂತ ಮುಂಚೆ ಗೊತ್ತಾದರೆ ಅವ್ರು ನಾವು ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಟೇಕ್ ದೆಮ್ ಬೈ ಸರ್ಪ್ರೈಸ್. ಕಾಡಲ್ಲಿ ಈ ರೀತಿ ಪರಿಸ್ಥಿತಿ ಇದೆಯಲ್ಲ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ನಾವು 30 ಸೆಪ್ಟೆಂಬರ್ 1993ರಲ್ಲಿ ಈ ನಾರ್ತ್ ಗುತ್ತಿ ಯಲತ್ತೂರು ಫಾರೆಸ್ಟಲ್ಲಿ ಮಿಂಚುಬೋಳಿ ಅಂತ ಒಂದು ಅರಣ್ಯ ಪ್ರದೇಶದಲ್ಲಿ ವೀರಪ್ಪನ ತಂಡದವರು ಕ್ಯಾಂಪ್ ಮಾಡಿಕೊಂಡು ಅಲ್ಲಲ್ಲೇ ಪ್ಲಾಸ್ಟಿಕ್ ಗುಡಿಸಲುಗಳು ಹಾಕ್ಕೊಂಡು ಆರಾಮಾಗಿದ್ದರು. ಅದು ನಮ್ಗೆ ಗುರುತಾಗಿ ನಾವು ಅಟ್ಯಾಕ್ ಮಾಡೋಕ್ಕೆ ಹೋದಾಗ ಏನಾಯಿತು ಅಂತಂದರೆ, ಸುಮಾರು 1-1.5 ಫರ್ಲಾಂಗ್ ಇದ್ದಾಗ ಜಿಂಕೆ 2 ಜಿಗಿದು ಓಡ್ಲಿಕ್ಕೆ ಶುರು ಮಾಡಿಬಿಟ್ಟು ನಮ್ಮನ್ನೆಲ್ಲ ನೋಡಿ. ಅಷ್ಟರ ಮೇಲೆ ಗೊತ್ತಾಯಿತು. ನಾವು ಆ ಕ್ಯಾಂಪ್ ಒಂದು 10 ನಿಮಿಷದಲ್ಲಿ ಮುಟ್ಟಿದ್ವಿ. ಅದಾದಮೇಲೆ ಇರಲಿಲ್ಲ. ಆದರೆ ನಾವು ಒಮ್ಮೆಲೇನು ನುಗ್ಗಕ್ಕೂ ಆಗಲ್ಲಲ್ಲ. ಯಾಕಂದರೆ ಒಮ್ಮೆಲೆ ನಾವು ಭಾಳ ಸಮೀಪ ಹೋದ್ಮೇಲೆ ಫೈರ್ ಬಂದುಬಿಟ್ರೆ ನಾವು ಫೈರ್ ಅಬ್ಸಾರ್ವ್ ಮಾಡೋಕ್ಕಾಗೋದಿಲ್ಲ. ಅದರಿಂದಾಗಿ ಏನಾಯಿತು, ನಾವು ಹೋಗೋದ್ರಲ್ಲಿ ಪೂರ್ತಿ ಖಾಲಿ, ಒಬ್ಬನೂ ಇರಲಿಲ್ಲ 10 ನಿಮಿಷದ ಅವಧಿಯಲ್ಲಿ. ಅವ್ರು ಜಿಂಕೆಗಳು ಓಡಾಕ್ ಹತ್ತಿಬಿಡ್ತಲ್ಲ, ಅವ್ರು ಕಾಡಲ್ಲೇ ಇದ್ದವ್ರಿಗೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಪೊಲೀಸರು ಬಂದರು ಅಂತ. ಅವು ಖಾಲಿಯಾಗಿಬಿಡ್ತು ಎಲ್ಲ. ಏನೂ ನಾವು ಮಾಡೋಕ್ಕಾಗಲಿಲ್ಲ. ಆಮೇಲೆ ಒಬ್ಬೊಬ್ಬರನ್ನ ಹುಡುಕಿ ನಾವು ತೊಗೊಂಡು ಬರ್ಬೇಕಾಯ್ತು. ಈಗ ನೋಡಿ ಅಲ್ಲ, ಯಾಕೆಂದರೆ ನೋಡಿ, ನೀವು ಅಲ್ಲಿನ ದೇವ್ರುಗಳನ್ನೂ ಬಿಟ್ಟಿಲ್ಲ ಅಂತ. ಆ ದೇವ್ರಿಗೆ ಆ ಕತ್ತಿ, ಈ ದೇವ್ರಿಗೆ ಈ ಕಿರೀಟ, ಹಿಂಗೆ ಅಂತ. ಸೊ ಏನೋ ಒಂದು ಪಟ್ಟಿ ಕೊಡ್ತೀರಾ ಅದು ಅಂತ. ಈಗ ನನಗೆ ನೋಡಿ, ಇದರಲ್ಲಿ ನನಗೆ 1,60,00,000 ಬಂದಿತ್ತು. 1,60,00,000ದಲ್ಲಿ 50 ಲಕ್ಷ ರೂಪಾಯಿಗಳನ್ನು ಧಾರವಾಡದಲ್ಲಿರ್ತಕ್ಕಂಥ ಪೊಲೀಸ್ ಮಕ್ಕಳ ವಸತಿ ಶಾಲೆಗೆ ಕೊಟ್ಟು ಅದಕ್ಕೆ ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡೆ, ಇದು ನಮ್ಮ ದಿವಂಗತ ಎನ್ ಎ ಮುತ್ತಣ್ಣವ್ರ ಹೆಸರಿಡಿ ಅಂತ. ಆ ಪ್ರಕಾರ ಸರ್ಕಾರ ಆದೇಶ ಕೊಟ್ಟರು. ಅದು ಈಗ ಶ್ರೀ ಎನ್ ಎ ಮುತ್ತಣ್ಣ ಸ್ಮಾರಕ ಪೊಲೀಸ್ ಮಕ್ಕಳ ವಸತಿ ಶಾಲೆ ಅಂತ ಹೆಸರಾಗಿದೆ. ಅದಕ್ಕೆ 50 ಲಕ್ಷ ಕೊಟ್ಟೆ. ನಮಗೆ ಆವಾಗ ಮೆಡಿಕಲ್ ರೀಇಂಬರ್ಸ್ಮೆಂಟ್ ಅದು ಭಾಳ ಕಷ್ಟ ಇತ್ತು. ಮತ್ತು ಈ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡ್ರೆ ನಮಗೆ ಮೆಡಿಕಲ್ ರೀಇಂಬರ್ಸ್ಮೆಂಟ್ ಕೊಡ್ತಿದ್ದಿಲ್ಲ. ಅದು ಆವಾಗ ನಮ್ಮ ಈ ಮೈಸೂರಿನಲ್ಲಿರ್ತಕ್ಕಂಥ ನಮ್ಮ ಹಾಸ್ಪಿಟಲ್, ಅವರು ಮೂರ್ತಿಯವ್ರ ಹಾಸ್ಪಿಟಲ್ಲು, ಬಸಪ್ಪ ಮೆಮೋರಿಯಲ್ ಹಾಸ್ಪಿಟಲ್ ಅಂತ, ಅವರು ಮೂರ್ತಿಯವರು ನಮಗೆ ಭಾಳ ಉದಾರತೆಯಿಂದ ನಮ್ಮ ಹುಡುಗರಿಗೆ ಗುಂಡುಗಳು ಬಿದ್ದಾಗ, ಆನೆಗಳು ಅಟ್ಟಿಸ್ಕೊಂಡು ಬಂದು ಬಿದ್ದು ಗಾಯಗಳಾದಾಗ, ಕಾಡು ಕೋನುಗಳು ತಿವಿದು ಗಾಯ ಆದಾಗ ಅವಕ್ಕೆಲ್ಲ ಪಾಪ ಅವರು ಭಾಳ ಪುಕ್ಕಟ್ಟೆಯಾಗಿ ಟ್ರೀಟ್ಮೆಂಟ್ ಕೊಟ್ಟರು, ಉದಾರತೆಯಿಂದ ಕೊಟ್ಟಿದ್ರು. ಅವರೇನು ಯಾವುದೇ ಒಂದು ನಿರೀಕ್ಷೆ ಮಾಡಿ ಕೊಟ್ಟಿರಲಿಲ್ಲ. ಮುಂದೆ ನನಗೆ ಅವಾರ್ಡ್ ಬಂದಮೇಲೆ ನನಗನ್ನಿಸ್ತು ಅವರೇನೋ ನಮಗೆ ಒಂದು ಪೈಸಾ ಚಾರ್ಜ್ ಮಾಡಿಲ್ಲ, ಬಟ್ ಅದನ್ನು ಸಾಂಕೇತಿಕವಾಗಿ ಅದರೊಂದು ಟೋಕನ್ ಗ್ರ್ಯಾಟಿಟ್ಯೂಡ್ ಅಂತ, ನಮ್ಮ ಕೃತಜ್ಞತೆಯ ಒಂದು ಸಂಕೇತ ಆಗಿ ಅಂತ ತಿಳ್ಕೊಂಡು ಅದು ಅವ್ರಿಗೆ 10 ಲಕ್ಷ ರೂಪಾಯಿ ಕೊಟ್ಟೆ. ಮುಂದೆ ನಡುವೆ 1995 ಸುಮಾರಿಗೆ ನಮ್ಮ ಎಲ್ಲ ಕಾರ್ಯಾಚರಣೆ ಪಡೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರು ಭಾಳ ನಿರುತ್ಸಾಹ ಆಗಿದ್ದರು. ಇದೇನು ಎಷ್ಟು ವರ್ಷ ನಡೀತಿದೆ, ನಾವು ಇಡೀ ಜೀವನ ಎಲ್ಲ ಕಾಡಲ್ಲೇ ಕಳಿಬೇಕಾಗುತ್ತೆ ಅಂತಕ್ಕಂಥ ಒಂದು ಪರಿಸ್ಥಿತಿ ಬಂದಿತ್ತು. ಆವಾಗ ಅವ್ರಿಗೂ ತುಂಬಿಸಿಲ್ಲಪ್ಪ, ದೇವರಿಗೆ ಬೇಡ್ಕೊತೀನಿ, ನೀವೇನು ಇದನ್ನು ಮಾಡಿಬಿಡಿ ಅಂತ ನಾನು ಚಾಮುಂಡೇಶ್ವರಿ ಮತ್ತು ನಮ್ಮ ಮಲೆ ಮಹದೇಶ್ವರಿಗೆ ಮತ್ತು ಬಣ್ಣಾರಿಯಮ್ಮನಿಗೆ ಹರಕೆ ಹೊತ್ತಿದ್ದೆ. ಹಂಗೆ ಅದಕ್ಕೆ ಹರಕೆ ಹೊತ್ತಿದ್ದಕ್ಕೆ ನಾನು ಅಲ್ಲಿ ಅವಾರ್ಡ್ ಮನಿ ಬಂದ ಮೇಲೆ 1 ಕಿಲೋ ಬಂಗಾರದ ತ್ರಿಶೂಲವನ್ನು ಮಲೆ ಮಹದೇಶ್ವರಿಗೆ ಮಾಡಿಸ್ಕೊಟ್ಟೆ. 1 ಕಿಲೋ ಬಂಗಾರದ ಖಡ್ಗವನ್ನು ನಾನು ಚಾಮುಂಡೇಶ್ವರಿಗೆ ಮಾಡಿಸ್ಕೊಟ್ಟೆ. 1 ಕಿಲೋ ಬಂಗಾರದ ಖಡ್ಗವನ್ನು ನಾನು ಬಣ್ಣಾರಿಯಮ್ಮನಿಗೆ ಕೊಟ್ಟೆ. ಸಾಮಾನ್ಯವಾಗಿ ದೇವರಿಗೆ ಅದು ಕೊಟ್ಟದ್ದು ಅದು ಮಾತಾಡಬಾರ್ದು. ನನಗೇನು ದುಃಖ ಆಯಿತು ಅಂತಂದರೆ, ಮೊನ್ನೆ ಕೋರ್ಟಲ್ಲಿ ವಾದ ನಡೆದಾಗ ನಮ್ಮ ಪ್ರತಿವಾದಿ ಪರ ವಕೀಲರು ಒಂದು 10 ಸಲ ಹೇಳಿದರು, ಅವರು 160 ಲಕ್ಷ ರೂಪಾಯಿ ಬಹುಮಾನ ತೊಗೊಂಡಿದ್ದಾರೆ, ಗ್ಯಾರಂಟಿ ಬಿಲ್ ತೊಗೊಂಡಿದ್ದಾರೆ, ಆದ್ದರಿಂದ ಅವ್ರಿಗೆ ಇದ್ರದ್ದು ಜವಾಬ್ದಾರಿ ತೊಗೋಬೇಕು ಅಂತ ತಪ್ಪು ತಡೆ ಹೇಳೋದು ಜ್ಞಾಪಿಸ್ಕೊಳ್ಳೇಬೇಕು. ಒಂದು ನಾವು ಕೇಳಿದ್ವಿ, ಓದಿದ್ವಿ, ನೋಡಿದ್ವಿ. ನಿಮ್ಮ ಆತ್ಮೀಯ ಸ್ನೇಹಿತರು, ಬಹುಶಃ ನೀವೇ ಹೇಳಬೇಕು ಅವ್ರು ಯಾರು ಏನು ಎತ್ತ ಅಂತ, ಅವ್ರು ಹೋದಂಥ ಸಂದರ್ಭದಲ್ಲಿ ತಲೆ ಬಳಸ್ಕೊಂಡಿರ್ತಾವೆ ಅಂತ. ಹೌದು, ನಮ್ಮ ಗೋಕುಲ್ ರಾಮ್ ಅಂತ IAS ಆಫೀಸರ್ ಇದ್ದರು. 83ರಿಂದ ನನಗೆ ಭಾಳ ಅಂದರೆ ಭಾಳ ಕ್ಲೋಸು. ಆ್ಯಕ್ಚುಲಿ ಅವರು ಸತ್ತದ್ದು ದುಃಖ ನಮಗೆ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮ ಮನೆಯಲ್ಲಿ ಒಬ್ಬರು ತಿರ್ಕೊಂಡಾಗ, ನಮ್ಮ ಅಣ್ಣ ತಮ್ಮರು ತಿರ್ಕೊಂಡಾಗ ಏನು ಮಾಡಬೇಕು ಅದನ್ನು ಮಾಡಿದೆ ನಾನು. ಏನು ಅಷ್ಟರೊಟ್ಟಿಗೆ ಪ್ರಭಾವ ಬೀರಿದೆ ನಿಮ್ಮ? ಅಂದರೆ ನಾನು ಅವನು ಭಾಳ ಕ್ಲೋಸು. ಅವ್ರಿಗೆ ಅಷ್ಟು ಕ್ಲೋಸ್ ಅಂದರೆ
ನಾವು 83ರಲ್ಲಿ ನಮಗೂ ಅವ್ರಿಗೂ ಹೆಗಡೆಯವರು ಮುಖ್ಯಮಂತ್ರಿಗಳಿದ್ದಾಗ ಅವ್ರು ಹೆಗಡೆಯವರು ಮುಖ್ಯಮಂತ್ರಿಗಳ ಉಪಕಾರ್ಯದರ್ಶಿಯಾಗಿದ್ದರು. ನಾನು ಮಂಡ್ಯ ಎಸ್ ಪಿ ಆಗಿದ್ದೆ. ನಮ್ಮ ಜಿಲ್ಲಾಧಿಕಾರಿಗಳಾದ SM ಆಚಾರ್ಯ ಅವರು ಬ್ಯಾಚ್ ಬಿಟ್ಟವರು, ಅವ್ರ ಮೂಲಕ ಪರಿಚಯ ಆಯಿತು. ಏನು ಆಮೇಲೆ ಅವ್ರಿಗೆ ನನಗೆ ಅವರು ಸಾಯೋ ತನಕನೂ ಇವತ್ತಿಗೂ ಅವ್ರ ಕುಟುಂಬದ ಜೊತೆ ಒಳ್ಳೆ ಅದೇ ಸಂಬಂಧ ಇದೆ. ಹೌದು, ಅದೇ ರೀತಿ ಇದೆ. ಅಂದರೆ ಅಷ್ಟೊಂದು ಆತ್ಮೀಯತೆ ಇದು ಬೆಳ್ಕೊಂಡು ಬಂದುಬಿಡ್ತು. ಅವರು ಒಳ್ಳೊಳ್ಳೆ ಪೋಸ್ಟಲ್ಲಿದ್ದರು. ಫೈನಾನ್ಸ್ ಕಮಿಷನರ್ ಆಗಿದ್ದರು, ಇಂಡಸ್ಟ್ರಿ ಕಮಿಷನರ್ ಆಗಿದ್ದರು, ದೆನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇಂಡಸ್ಟ್ರಿ ಆಗಿದ್ದರು, ನ್ಯಾಷನಲ್ ಹೈವೇ ಅಥಾರಿಟಿ ಚೇರ್ಮನ್ ಆಗಿದ್ದರು. ಬಟ್ ಅವರು ನಾನು ಅವರು ಒಂದು ಅಂತಂಬರಂಗಿದ್ವಿ. ಭಾಳ ಅವ್ರು ಸಾಮಾನ್ಯವಾಗಿ ಯಾರ ಜೊತೆ ಬೆರೀತಿರ್ಲಿಲ್ಲ, ನನ್ನ ಜೊತೆ ಮಾತ್ರ ಅವರು ಭಾಳ ಅಂತರ್ಮುಖಿ, ಭಾಳ ಅಂತರ್ಮುಖಿ. ಉಳಿದವ್ರು ಯಾರಿಗೂ ಅವ್ರು ಸೇರಿಸ್ಕೊತೂ ಇರಲಿಲ್ಲ. ಒಂದು ಅಂಥ ಒಳ್ಳೆ ಮನುಷ್ಯರು ಸಿಗೋದು ಭಾಳ ಕಷ್ಟ. ಗೋಕುಲ್ರಾಮ್ ಅಂತ ಅಧಿಕಾರಿ ಅಲ್ವಾ, ಗೋಕುಲ್ರಾಮ್ ಅಂತ ಒಬ್ಬ ಮನುಷ್ಯ ಸಜ್ಜನ ಸಿಗೋದು ಭಾಳ ಕಷ್ಟ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಬಿದಿರಿಯವರು ಅವರ ಆತ್ಮೀಯ ಸ್ನೇಹಿತರು ಹೋದಂಥ ಸಂದರ್ಭದಲ್ಲಿ ಒಬ್ಬ ಮನೆಯ ಯಜಮಾನ ಹೋದಾಗ ಏನನ್ನು ಗೌರವ ಕೊಡಬೇಕೋ ಆ ಮುಖಾಂತರ, ಆ ಕರ್ಮದ ಮುಖಾಂತರ ಅವರು ಗೌರವ ಕೊಟ್ಟಿದ್ದು. ಸೊ ಇದು ಒಂದೆರಡು ಕಥೆಗಳಲ್ಲ, ಅವರ ಬಹಳ ಸ್ನೇಹಿತರು ಮಾತಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ಜೊತೆಗೆ ಜನಸಾಮಾನ್ಯರು ಕೂಡ ಬಿದಿರಿಯವ್ರ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಏನು ಹೇಳ್ತಾರೆ ಬಿದಿರಿಯವ್ರ ಉತ್ತರ ಏನದಕ್ಕೆ ಕೇಳೋಣ ಸಣ್ಣ ವಿರಾಮದ ನಂತರ.